ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ, ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತು ಸ್ವಲ್ಪ ಟೆರೆಸ್ ಗಾರ್ಡನ್ ಅಪ್ಡೇಟ್ ಮತ್ತು ಕೆಲವು ಗಾರ್ಡನರ್ಸ್ಗೆ ಉಪಯೋಗ ಆಗುವ ಟಿಪ್ಸ್ಗಳು ಇದನ್ನೆಲ್ಲ ಒಂದು ಸ್ವಲ್ಪ ಹೇಳೋಣ ಅಂತ. ಇದು ನೋಡಿ, ಹೊಸದು ಒಂದು ದಾಸವಾಳ, ತುಂಬ ಗಿಡ ಥರದ ದಾಸವಾಳ ತಂದಿದ್ದೀನಿ ನಾನು. ಅದರಲ್ಲಿ ಇದು ಒಂದು ವೆರೈಟಿ. ನೆನ್ನೆ ಎಲ್ಲ ರೀಪಾಟ್ ಆಗಿದೆ, ಅದಕ್ಕೆ ಸ್ವಲ್ಪ ನೆರಳಲ್ಲಿಟ್ಟಿದ್ದೀನಿ. ಸ್ವಲ್ಪ ಅದು ಶಾಕ್ ಆಗಿರುತ್ತೆ ರೀಪಾಟ್ ಮಾಡಿದಾಗ, ಹಾಗಾಗಿ ನಾವು ಒಂದು 2-3 ದಿನ ನೆರಳಲ್ಲಿ ಇಟ್ಕೊಂಡು ಮತ್ತು ರೂಟ್ನ ನಾವು ಈ ಥರ ದಾಸವಾಳಗಳನ್ನ ನಾವು ರೀಪಾಟ್ ಮಾಡುವಾಗ ರೂಟ್ನ ಟಚ್ ಮಾಡಬಾರ್ದು. ಹೇಗೆ ಕವರಲ್ಲಿ ಕೊಟ್ಟಿರ್ತಾರೆ ಹಾಗೆಯೇ ಅದನ್ನು ಸಂಜೆ ಟೈಮಲ್ಲಿ ರೀಪಾಟ್ ಮಾಡಿ, ಬಿಸಿಲಲ್ಲಿ ಮಾಡಬಾರ್ದು. ಸಂಜೆ ಟೈಮಲ್ಲಿ ರೀಪಾಟ್ ಮಾಡಿ ಅದನ್ನು ಒಂದು 2 ದಿನ 3 ದಿನ ನೆರಳಲ್ಲಿ ಇಟ್ಟು, ಇವಾಗ ತುಂಬ ಬಿಸಿಲಲ್ಲಿ ಇರೋದ್ರಿಂದ, ತುಂಬ ತೀಕ್ಷ್ಣವಾದ ಬಿಸಿಲುಗಳು ತಾಕೋದ್ರಿಂದ ಗಿಡಕ್ಕೆ ಸ್ವಲ್ಪ ಡಲ್ ಆಗಿಬಿಡುತ್ತೆ. ನೀವು ಎಷ್ಟೇ ಆದರೂ, ಯಾಕಂದರೆ ನರ್ಸರಿಯಲ್ಲಿ ಅವ್ರು ಏನು ಮಾಡಿರ್ತಾರೆ, ಗ್ರೀನ್ ನೆಟ್ ಕೆಳಗಡೆ ಇಟ್ಟಿರ್ತಾರೆ. ದಾಸವಾಳಗಳು ತುಂಬ ಬಿಸಿಲು ಬೇಕಾಗಿದ್ದರೂ ಅವರು ಒಂದು ಟೆಂಪ್ರೇಚರಲ್ಲಿ ಬೆಳೆಸಿರ್ತಾರೆ. ಹಾಗಾಗಿ ಅದಕ್ಕೆ ಹೊಂದ್ಕೊಬಿಟ್ಟಿರುತ್ತೆ. ಹಾಗಾಗಿ ನಾವು ತಂದ ತಕ್ಷಣ ರೀಪಾಟ್ ಮಾಡಬಾರ್ದು. ಗಿಡಗಳನ್ನ 2-3 ದಿನ ಇಟ್ಟು ನಮ್ಮ ಜಾಗದಲ್ಲಿ ನೆರಳಲ್ಲಿಟ್ಟು ಆಮೇಲೆ ಅದನ್ನು ರೀಪಾಟ್ ಮಾಡಿ, ಆಮೇಲೆ ಅದನ್ನು 3 ದಿನ ಆದಮೇಲೆ ಸ್ವಲ್ಪ ಬೆಳಗ್ಗೆ ಬಿಸಿಲು ಬೀಳೋ ಜಾಗಕ್ಕಿಟ್ಟು, ಹಾಗೆ ಸ್ವಲ್ಪ ಮಳೆ ಶುರು ಆದಮೇಲೆ ಪೂರ್ತಿ ಬಿಸಿಲಿಗೆ ನಾವು ಎಕ್ಸ್ಪೋಸ್ ಮಾಡಬೇಕಾಗತ್ತೆ, ಗಿಡಗಳನ್ನ ಇಡಬೇಕಾಗತ್ತೆ. ಮತ್ತು ಈ ಸುಮಾರು ಗಿಡಗಳು ನೆನ್ನೆ ರೀಪಾಟ್ ಆಯಿತು, ಅದನ್ನೆಲ್ಲ ತೋರಿಸ್ತೀನಿ. ಮತ್ತು ಗಾರ್ಡನ್ ಕ್ಲೀನಿಂಗು ನಡೀತಾ ಇದೆ ಇವಾಗ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಟೆರೆಸ್ ಗಾರ್ಡನ್ ಕ್ಲೀನಿಂಗು ನಡೀತಾ ಇದೆ. ಮತ್ತು ಒಂದು ಲಿಲ್ಲಿ ಅರಳಿದೆ ಇವತ್ತು, ವೈಟ್ ಕಲರ್. ಇದು ಕೊಲರಾಡೋ. ಮತ್ತು ಇಲ್ಲಿ ನೋಡಿ ಎಷ್ಟು ಥರದ ದಾಸವಾಳಗಳನ್ನ ರೀಪಾಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು. ಮತ್ತು ಇಲ್ಲಿ ನೋಡಿ, ಇದೊಂದು ಚಿಲ್ಲಿ ಹೈಬಿಸ್ಕಸ್, ಎಲ್ಲರಿಗೂ ಗೊತ್ತಿರುತ್ತೆ ಈ ದಾಸವಾಳದ ಬಗ್ಗೆ. ಮತ್ತು ಇನ್ನೊಂದೇನು ಅಂತಂದರೆ, ಇದು ಡ್ರಾಪ್ ಆಗಲ್ಲ, ಇದು ಮೇಲ್ಮುಖಕ್ಕೆ. ಅಂದರೆ ನೋಡಿ, ಇಲ್ಲಿ ಅಪ್ವರ್ಡ್ಸ್ ಮೇಲಕ್ಕೆ ಇದು ಅದ್ರ ಮುಖ ಮೇಲೆ ಇದೆ, ಮೇಲ್ಮುಖವಾಗಿ ನೋಡ್ತಾ ಇದೆ. ಇದೊಂಥರ ಡಿಫ್ರೆಂಟ್ ಆಗಿರೋದು. ಚಿಲ್ಲಿ ಹೈಬಿಸ್ಕಸ್ ಅಂತಂದರೆ ಒಂಥರ ಡ್ರಾಪ್ ಆಗುತ್ತೆ. ಇದು ಒಂದು ವೆರೈಟಿ ನನಗೆ ಇಷ್ಟ ಆಯಿತು, ಹಾಗಾಗಿ ಇದನ್ನೊಂದನ್ನು ತಂದೆ. ಮತ್ತು ಇದನ್ನು ರೀಪಾಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ನೋಡಿ, ಇದೆಲ್ಲ ಇವಾಗ ರೀಪಾಟ್ ಮಾಡಿ ನೆರಳಲ್ಲಿ ಇಟ್ಟಿರೋದು. ಕೆಲವೆಲ್ಲ ಗಿಡಗಳನ್ನ ಹಾಕಿದ್ದೀನಿ, ಮತ್ತು ಕೆಲವು ತೋರಿಸ್ತೀನಿ ನಾನು ನಿಮಗೆ ಇವತ್ತು ಒಂದು ಹೇಗೆ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ನೋಡಿ, ಇದೊಂದು ಹೂವೆಲ್ಲ ನಾನು ತೆಗೆದುಬಿಟ್ಟಿದ್ದೀನಿ ಆಗಲೇ ಪೂಜೆಗೆ. ಮಲ್ಲಿಗೆ ಮೊಗ್ಗು, ಇದು ನಾಳೆದು ರೆಡಿಯಾಗಿರೋದು ಮೊಗ್ಗುಗಳು, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಇನ್ನು ಬೇರೆ 3 ಸುತ್ತು 5 ಸುತ್ತು ಮಲ್ಲಿಗೆದು ತೋರಿಸ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ದುಂಡು ಮಲ್ಲಿಗೆ, ಇದೆಲ್ಲ ಸುಮಾರು ಬಿಟ್ಟಿತ್ತು, ಎಲ್ಲ ತೆಗೆದಿದ್ದೀನಿ. ಮತ್ತು ಇಲ್ಲಿ ನೋಡಿ, ಈ ಥರ ಆದಮೇಲೆ ಹೂವೆಲ್ಲ ನೋಡಿ ಇದರಲ್ಲಿ ಖಾಲಿಯಾಗಿದೆ. ಈ ಥರ ಪೂರ್ತಿ ಖಾಲಿ ಆದಮೇಲೆ ನೋಡಿ, ಈ ಥರ ಖಾಲಿ ಆದಮೇಲೆ ಇದನ್ನ ಹೀಗೆ ಬಿಡಬಾರ್ದು. ಎಲ್ಲರಿಗೂ ಗೊತ್ತಿರುತ್ತೆ ಈ ಟಿಪ್ಸು. ಸಾಮಾನ್ಯ ಗಿಡ ಬೆಳೆಸೋರಿಗೆ ಈ ಥರ ಎಲೆನ ತೆಗೆದುಬಿಡಬೇಕು ಫುಲ್ಲು ಆ ಬ್ರ್ಯಾಂಚಿಂದ. ಈ ಥರ ಯಾವ್ಯಾವುದ್ರಲ್ಲಿ ಇರುತ್ತೆ ಅದನ್ನೆಲ್ಲ ತೆಗಿಬೇಕು. ಮತ್ತು ಇನ್ನೊಂದು ಏನು ಮುಖ್ಯವಾಗಿ ಅಂತಂದರೆ, ಕೆಲವು ಮಲ್ಲಿಗೆ ಗಿಡಗಳಲ್ಲಿ ಏನಾಗುತ್ತೆ, ಇಲ್ಲಿ ನೋಡಿ, ಇದು ಒಂದು ಎಕ್ಸ್ಟ್ರಾ ಬಳ್ಳಿ ಥರ ಹೋಗಿದೆ. ಇಲ್ಲಿಂದ ಕಾಣಿಸ್ತಾ ಇರ್ಬೋದು ನಿಮಗೆ, ಹೀಗೆ ಉದ್ದಕ್ಕೆ. ಇದರಲ್ಲಿ ಹೂ ಬರೋಲ್ಲ, ಇದೆಲ್ಲ ಎಕ್ಸ್ಟ್ರಾ. ಇದನ್ನು ನಾವು ತೆಗೆದುಬಿಡಬೇಕು, ಇದರಿಂದ ಹೂ ಬರೋಲ್ಲ ನಮಗೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದರಲ್ಲೂ ಅಷ್ಟೇ. ಈ ಬ್ರ್ಯಾಂಚ್ ನೋಡ್ತಾ ಇದ್ದೀರಾ, ಏನೂ ಇಲ್ಲ ಇದರಲ್ಲಿ, ಮೊಗ್ಗು ಪ್ರಿಪೇರ್ ಆಗೋಲ್ಲ, ಇದರಲ್ಲಿ ರೆಡಿ ಆಗೋಲ್ಲ. ಇದನ್ನು ತೆಗೆದ್ಬಿಡೋಣ. ಕಟ್ ಮಾಡಿಬಿಟ್ರು ಆಯಿತು, ಈ ಥರ ತೆಗೆದುಬಿಟ್ರು ಆಯಿತು. ಉದ್ದಕ್ಕೆ ಬಳ್ಳಿ ಥರ ಹೋಗಿರುತ್ತೆ. ಇನ್ನೂ ಕೆಲವಿದೆ, ತೋರಿಸ್ತೀನಿ ನಾನು ನಿಮಗೆ ಹೇಗೆ ಅಂತ. ನಾನು ಆಗಲೇ ಹೇಳಿದ್ನಲ್ಲ, ಒಂದು ಚಿಲ್ಲಿ ಹೈಬಿಸ್ಕಸ್ ನೋಡಿ, ಅದು ಈ ಥರ ಇರುತ್ತೆ ಉದ್ದುದ್ದ. ಆದರೆ ನಾನು ಮೊದಲು ತೋರಿಸ್ನಲ್ಲ ನಿಮಗೆ, ಅದು ಬೇರೆ ಥರ ವೆರೈಟಿ. ಅಂದರೆ ಅದು ಗಾರ್ಡನ್ಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋಕ್ಕೆ, ಅದು ಬುಷಿ ಮಾಡಿದ್ರೆ ಅಂತ ಅಂದ್ಬಿಟ್ಟು ಆ ಪ್ಲ್ಯಾಂಟ್ನ ನಾನು ತೊಗೊಂಡು ಬಂದೆ. ಬರೀ 20 ರೂಪಾಯಿ ಅಷ್ಟೇ ಆ ಪ್ಲ್ಯಾಂಟ್ಗೆ. ಇದು ನೋಡಿ, ಇದು ಈ ಥರ ಕಡ್ಡಿ ಥರ ಇದೆ ಅಲ್ವಾ, ಉದ್ದಕ್ಕೆ ಈ ಥರ ಇದೆ. ಇದನ್ನು ನಾನು ಏನು ಮಾಡ್ತೀನಿ, ರೀಪಾಟ್ ಆಗಿದೆ ಈಗ, ಇಲ್ಲಿ ಕಟ್ ಮಾಡಿಬಿಡ್ತೀನಿ. ಅರ್ಧ ಕಟ್ ಮಾಡಿದಾಗ ಇದು ಬುಷಿಯಾಗಿ ಈ ಥರ ಎಲ್ಲ ಕಡೆ ಫ್ಲವರ್ ಬಂದರೆ ಒಂಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಥರನೋ ಫ್ಲವರ್ ಥರನೋ ಕಾಣಿಸುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ಹಾಗೆ ಮಾಡೋದು. ಮತ್ತು ಗ್ರೋತು ಚೆನ್ನಾಗಿರುತ್ತೆ, ಟ್ರಿಮ್ ಮಾಡ್ತಾಯಿದ್ರೆ ಗ್ರೋತು ಚೆನ್ನಾಗಿರುತ್ತೆ ಅಂತ. ಮತ್ತು ಇನ್ನೊಂದೇನು ಅಂತಂದರೆ, ಇಲ್ಲಿ ಒಂದು ಸೀತಾಫಲ ಮರ ಇದೆ. ಏನಾಗಿದೆ, ಸೀತಾಫಲ ಮರದಲ್ಲಿ ಒಂದು ಪ್ಯಾಷನ್ ಫ್ರೂಟ್ದು ಮರ ಜೊತೆಲೇ
ಹಬ್ಬಿಟ್ಟಿದೆ, ಅದ್ರದ್ದು ಬೀಜ ಬಿದ್ದು ಜೊತೆಲೇ ಹಬ್ಬಿಟ್ಟಿದೆ. ದೊಡ್ಡ ಪಾಟ್ ಆದ್ರೂ ಇದಕ್ಕೆ ಸಾಕಾಗ್ಬೋದು. ಆದರೆ ಇನ್ನೊಂದು ಪಾಟಲ್ಲಿತ್ತು, ಇಲ್ಲಿ ನೋಡಿ, ಇದು ಪ್ಯಾಷನ್ ಫ್ರೂಟ್. ಇದು ಪ್ಯಾಷನ್ ಫ್ರೂಟ್ ಅಂದರೆ ನಿಮಗೆ ಮರೂನ್ ಕಲರಲ್ಲಿ ಬರುತ್ತೆ ಇದು ಫ್ರೂಟು. ಸಾಮಾನ್ಯ ನಮಗೆ ಇಲ್ಲಿ ಲೋಕಲಲ್ಲಿ ಸಿಗೋದೆಲ್ಲ ಎಲ್ಲೋ. ಇದು ನಾನು ನರ್ಸರಿಯಲ್ಲಿ ತಂದಿದ್ದು ಈ ಗಿಡ. ಅದು ಫಸ್ಟ್ ತಂದಾಗ, ಮತ್ತು ಈಗ ಬೀಜ ಎಲ್ಲ ಆಗಿ ಇದು ಈ ಥರ ಆಗಿದೆ. ಇದು ಹಬ್ಬಿತ್ತು, ಇದನ್ನು ತೆಗೆದು ಇದರೊಳಗಡೆ ಹಾಕೋಣ ಅಂತ ಮಾಡಿ ಇಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ಹಾಕಿದ್ರೆ ಇಲ್ಲಿ ನಿಮಗೆ ಇಲ್ಲಿದೆಯಲ್ಲ, ಇದು ಈ ನೆಟ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಗೆ ಹಬ್ಬಿತ್ತು. ನಾನು ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಇದ್ರ ಮೇಲೆ ಹಬ್ಸಿದ್ವಿ ನಾವು ಅಂತಂದ್ಬಿಟ್ಟು. ಇವಾಗಲೂ ಅದೇ ಪ್ಲ್ಯಾನ್ ಮಾಡಿ ಇದ್ರ ಮೇಲೆ ಹಬ್ಸೋಣ ಅಂತ ಅಂದ್ಬಿಟ್ಟು. ಮತ್ತು ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಪ್ಯಾಷನ್ ಫ್ರೂಟು ನಾನು ಇಲ್ಲಿ ಹಬ್ಸ ನನ್ನ ಮಗಳನ್ನೂ ಹೇಳಿದ್ಲು. ಅದು ಆರ್ಟಿಫಿಷಿಯಲ್ ಜ್ಯೂಸ್ ಥರನೇ ಫ್ಲೇವರ್ ಇರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಇದೆಲ್ಲ 5 ಸುತ್ತು ಮಲ್ಲಿಗೆ ಎಲ್ಲ ಎಷ್ಟು ಚೆನ್ನಾಗಿ. ಇದೆಲ್ಲ ನಾಳೆದು. ನಾನು ಆಗಲೇ ಬಿಸಿಲು ಜೋರಾಗತ್ತಂತ ಹೂವೆಲ್ಲ ತೆಗ್ದಿದ್ದೀನಿ. ಮತ್ತು ಇಲ್ಲಿ ಬರೋಣ, ನಾನು ಇದನ್ನು ತೋರಿಸ್ತೀನಿ ನಿಮಗೆ. ಪ್ಯಾಷನ್ ಫ್ರೂಟ್ ಹಾಕೋಕ್ಕೆ ರೆಡಿ ಮಾಡಿದ್ದೀವಿ. ಅದು ಏನಾಗುತ್ತೆ, ಪ್ಯಾಷನ್ ಫ್ರೂಟ್ ನಿಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ವೈಟಮಿನ್ ಸಿ ರಿಚ್ ಅದು. ಮತ್ತು ಕೆಲವು ರಿಸರ್ಚ್ ಹೇಳುತ್ತಂತೆ, ನಾನು ಅದನ್ನ ಒಂದು ಪ್ಯಾಷನ್ ಫ್ರೂಟ್ ಬಗ್ಗೆ ನಾನು ನೋಡುವಾಗ ಕ್ಯಾನ್ಸರ್ನ ಕೂಡ ಅದು ಹೋಗ್ಸತ್ತೆ, ಅಷ್ಟು ರಿಚ್ ಇರುತ್ತೆ ಅದರದ್ದು ಜ್ಯೂಸ್ ಅಂತ ಅಂದ್ಬಿಟ್ಟು. ಮತ್ತು ನಿಮಗೆ ಹೊರಗಡೆ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ ಪ್ಯಾಕ್ಡ್, ಅದಕ್ಕಿಂತ ಇದರ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿಯೋದು ತುಂಬ ಒಳ್ಳೆಯದು. ಹಾಗಾಗಿ ನನ್ನ ಮಕ್ಕಳು ತುಂಬ ಇಷ್ಟಪಡ್ತಾರೆ. ನೋಡಿ, ಇಲ್ಲಿ ಇದಕ್ಕೆ ಒಂದು ಹಳ್ಳ ಮಾಡಿ ಇದರಲ್ಲೇ ಎಲ್ಲ ಇದಷ್ಟು ಜಾಗದಲ್ಲೇ ಎಲ್ಲ ಹಾಕ್ಕೊಳ್ಬೇಕು. ಹಾಗಾಗಿ ಒಂದು ರೆಡಿ ಮಾಡಿಸಿಟ್ಟಿದ್ದೀನಿ. ಆರಾಮಾಗಿ ಬೆಳ್ಕೊಳ್ಳುತ್ತೆ. ಇದು ತುಂಬ ಉದ್ದ ಇದೆ. ಇದನ್ನು ನಾವೇನು ಕೆಡ್ಸಿದ್ದೀವಲ್ಲ, ಇದು ತುಂಬ ಉದ್ದ ಇದೆ. ಹೀಗೆ ಇದು ಬಂದು 3 ಫೀಟ್ ಇದೆ. ಹೀಗೆ ತುಂಬ ದೊಡ್ಡದಿದೆ. ನೋಡಿ, ನೋಡ್ತಾ ಇರ್ಬೋದು ನೀವು. ಹಾಗಾಗಿ ಬೇರೆ ಆರಾಮಾಗಿ ಹೋಗುತ್ತೆ. ಅಲ್ಲಲ್ಲೇ ಪ್ಲ್ಯಾಂಟ್ಗಳು ಅಡ್ಜಸ್ಟ್ ಮಾಡ್ಕೊಂಡು ಬೆಳೆಯುತ್ತೆ. ನಾವು ಹೇಗೆ ಬೆಳೆಸ್ತೀವಿ ಹಾಗೆ ನಾವು ಅವುಗಳನ್ನ ಹೇಗೆ ಅಭ್ಯಾಸ ಮಾಡಿಸಿರ್ತೀವಿ. ಕೆಲವರೆಲ್ಲ ದಿನ ನೀರು ಹಾಕ್ತಾರೆ ಕೆಲವು ಗಿಡಗಳಿಗೆ. ಆ ಗಿಡಗಳು ಹಾಗೆ ಅಭ್ಯಾಸ ಆಗಿರುತ್ತೆ. ಕೆಲವು ಗಿಡಗಳು 2 ದಿನಕ್ಕೊಂದ್ಸಲಿ ಹಾಕ್ತಾರೆ, ಕೆಲವರು ಬೆಳಗ್ಗೆ ಹಾಕ್ತಾರೆ, ಕೆಲವು ಜನ ಸಂಜೆ ಹಾಕ್ತಾರೆ. ಹೀಗೆ ನಾವು ಅವುಗಳನ್ನ ಹೇಗೆ ಅಭ್ಯಾಸ ಮಾಡಿಸಿರ್ತೀವಿ ಹಾಗೆ ಅವು ಬೆಳೆಯುತ್ತೆ. ಇಲ್ಲಿಲ್ಲೇ ಎಲ್ಲ ಪ್ಲ್ಯಾಂಟ್ಗಳು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬೆಳೀತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ನಿತ್ಯ ಪುಷ್ಪ. ಇದನ್ನು ತೆಗೆಸ್ತಾ ಇದ್ದೀನಿ. ತೆಗೆಸ್ಬಿಟ್ಟು ಬೇರೆ ಪಾಟಲ್ಲಿ ಹಾಕೋದು. ಇದು ಒಂದು ಮಲ್ಲಿಗೆ ಗಿಡ. ಮತ್ತು ಜೆರೇನಿಯಮ್ಸ್ ಎಲ್ಲ ಕಟ್ಟಿಂಗ್ಸ್ ಹಾಕಿದ್ದೀನಿ. ಇಲ್ಲಿ ನೋಡಿ, ಐವಿ ಜೆರೇನಿಯಮ್ಸ್, ಇದು ರೆಡ್ ಕಲರು. ನಾನೇ ಪ್ರೊಪೋಗೇಟ್ ಮಾಡ್ಕೊಡ್ತೀನಿ ಜಾಸ್ತಿ. ತುಂಬ ಗಿಡಗಳನ್ನ ಪ್ರೊಪೋಗೇಟ್ ಮಾಡಿದೆ ನಾನು ಈ ವರ್ಷ. ಇದು ನೋಡಿ, 1 ರೌಂಡ್ ಎಲ್ಲ ಹೂವಾಗಿತ್ತು. ಪುನಃ ಎಲ್ಲ ನೋಡಿ ಮತ್ತೆ ಎಲ್ಲ ಮೊಗ್ಗಾಗಿದೆ. ಇಲ್ಲಿ ಹತ್ತಿರದಿಂದ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ನೋಡಿ, ಹತ್ತಿರದಿಂದ ಮೊಗ್ಗಾಗಿದೆ. ಇದನ್ನು ತೆಗೆಸ್ಬಿಟ್ಟು ಇವಾಗ ಬಂದಿದ್ದಾರೆ ಕ್ಲೀನ್ ಮಾಡೋರು. ಮತ್ತು ಸ್ವಲ್ಪ ಕಳೆ ಎಲ್ಲನೂ ತೆಗೆಸ್ಬೇಕಿತ್ತು, ಔಷಧಿ ಓಡಿಸ್ಬೇಕಿತ್ತು. ಸುಮಾರು ಗಾರ್ಡನ್ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಅದಕ್ಕೆ ಅವ್ರಿಗೆ ಬರೋಕ್ಕೆ ಹೇಳಿದ್ದೀನಿ. ಅವರು ಇವಾಗ ಇದನ್ನು ಹಾಕ್ತಾರೆ, ಪ್ಯಾಷನ್ ಫ್ರೂಟು. ಮತ್ತು ನೋಡಿ, ಇಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ, ಒಬ್ಬರು ಕಮೆಂಟಲ್ಲಿ ಕೇಳಿದರು ನನಗೆ, ನೀವು ಏನು ಹಾಕ್ತೀರಾ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಇದೆಲ್ಲ ಕಿಚನ್ ವೇಸ್ಟು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕ್ಯಾರೆಟ್ ಸಿಪ್ಪೆ ಮತ್ತು ತರಕಾರಿದು ಸಿಪ್ಪೆ, ಇದೆಲ್ಲ ನಾನು ಹೇಗೆ ಇದನ್ನು ಇಲ್ಲಿ ಗೊಬ್ಬರವಾಗಿ ಬಳಸ್ತೀನಿ ಅನ್ನೋದನ್ನ ತೋರಿಸ್ತೀನಿ ಈಗ ನಿಮಗೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಮಣ್ಣಿದೆ ಅಲ್ವಾ, ಇದನ್ನೆಲ್ಲ ತೆಗೆದು ಪೂರ್ತಿ ಇದನ್ನೆಲ್ಲ ಒಂದು ಸ್ವಲ್ಪ ಹಳ್ಳ ಮಾಡಿ ಈ ಕಡೆ ಸೈಡಲ್ಲಿ ಈ ಎಡ್ಜ್ ಇದೆಯಲ್ಲ, ಇದು ಒಂದು ಮೆಥಡ್ ಆ್ಯಕ್ಚುಲಿ. ತುಂಬ ಗೊತ್ತಿದ್ದರೆ ಮಾತ್ರ ಇದನ್ನು ಮಾಡಬೇಕು. ನಾವು ಕಾಂಪೋಸ್ಟ್ನ ಪ್ರಿಪೇರ್ ಮಾಡುವಾಗ ಕೆಲವರಿಗೆ ಗೊತ್ತಿರಲ್ಲ. ಹಾಗಾಗಿ ಕೆಲವೆಲ್ಲ ಫಾರಿನ್ ಕಂಟ್ರೀಸಲ್ಲಿ ಈ ಥರ ಮೆಥಡನ್ನು ಈಗ ಗಾರ್ಡನ್ ಬೆಡ್ಗಳಂತ ಕರಿತೀವಿ. ಈ ಥರನೇ ಮಾಡಿರ್ತಾರೆ ಮರದಲ್ಲಿ, ಅದನ್ನೆಲ್ಲ ಗಾರ್ಡನ್ ಬೆಡ್ಸ್ ಅಂತ ಕರೀತಾರೆ. ಅದರಲ್ಲಿ ಈ ಥರ ಒಂದು ಮೆಥಡನ್ನ ಅವರು ಫಾಲೋ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಸೈಡ್ ಇದೆಯಲ್ಲ, ಈ ಸೈಡಲ್ಲಿ ಹಳ್ಳ ಮಾಡ್ತಾರೆ. ಹಳ್ಳ ಮಾಡಿ ಆ ಕಿಚನ್ ವೇಸ್ಟ್ ಎಲ್ಲ ಇರುತ್ತಲ್ಲ,
ತರಕಾರಿ ಇದೆಲ್ಲ ಅದನ್ನು ನಾವು ಇಲ್ಲಿ ತುಂಬೋದು. ಇಲ್ಲಿ ತುಂಬಿ ಈ ಮಣ್ಣನ್ನು ಮುಚ್ಚಿಬಿಟ್ರೆ ಅದು ಅದ್ರ ಪಾಡಿಗೆ ಅದು ಕಾಂಪೋಸ್ಟ್ ಆಗ್ತಾ ಇರುತ್ತೆ. ಮತ್ತು ಸ್ವಲ್ಪ ನಾವು ನೀರು ಹಾಕಿದಾಗ ಅದರದ್ದು ಅಂಶ ಬೇರಿಗೆ ತಾಗ್ತಾ ಇರುತ್ತೆ. ಇಷ್ಟು ವರ್ಷದಿಂದ ನಾನು ಗಾರ್ಡನಿಂಗ್ ಮಾಡ್ತಾಯಿದ್ದೀನಿ. ನಾನು ಇದೇ ಮೆಥಡನ್ನೇ ಫಾಲೋ ಮಾಡ್ತಾ ಇರೋದು. ತುಂಬ ಗೊಬ್ಬರಗಳು ನಾವು ಹೊರಗಡೆಯಿಂದ ಯಾವುದು ಹಸು ಗೊಬ್ಬರ ಆಗಲಿ ಮತ್ತೊಂದು ಯಾವುದನ್ನು ಹೆಚ್ಚು ತರಿಸಲ್ಲ. ಕೆಲವು ಗಿಡಗಳಿಗೆ ಬೇಕಾದಾಗ ಮಾತ್ರ ತರಿಸ್ತೀವಿ. ನಮ್ಮ ಕಿಚನಲ್ಲಿ ಯಾವುದೇ ವೇಸ್ಟನ್ನು ನಾವು ಕಸಕ್ಕೆ ಹಾಕದೆ ಇದೇ ರೀತಿ ನಾವು ಮಾಡಿಕೊಂಡೇ ಈ ಥರ ಗಿಡಗಳೆಲ್ಲ ಚೆನ್ನಾಗಿರೋದು. ಈ ಮಲ್ಲಿಗೆನೂ ಇರ್ಬೋದು, ಆ ಮಲ್ಲಿಗೆನೂ ಇರ್ಬೋದು. ಇನ್ನೊಂದು ನೀವು ನೋಡಿದ್ರಲ್ವ ಆ ಒಂದು ಕಟ್ಟಿದ್ದೀವಲ್ಲ ಕಟ್ಟೆ, ಅದರಲ್ಲೂ ಅಷ್ಟೇ ಅದೇ ರೀತಿಯೇ ಈ ಸೈಡಲ್ಲಿ ಹಾಕ್ತೀವಿ. ಬೇರೆ ಥರ ಹಾಕೋಕ್ಕೆ ಹೋಗಲ್ಲ, ಇಲ್ಲಿ ಸೈಡ್ ಭಾಗದಲ್ಲಿ ಹಾಕ್ತೀವಿ. ಹಾಕಿದಾಗ ಏನಾಗುತ್ತೆ ಅದು ಕೊಳೆತು ನಿಮಗೆ ಕಾಂಪೋಸ್ಟ್ ಪ್ರಿಪೇರ್ ಆಗ್ತಾ ಇರುತ್ತೆ. ಮತ್ತು ಮತ್ತೊಂದು ಸಲ ನಾವು ಏನಾದರೂ ಕೆಲಸದ ಅವ್ರನ್ನ ಕರೆಸ್ತೀವಲ್ವ ಮತ್ತೆ ಕ್ಲೀನ್ ಮಾಡುವಾಗ, ಆವಾಗ ಇದನ್ನೆಲ್ಲ ನಾವೇನು ಮಾಡ್ತೀವಿ ಸ್ಪ್ರೆಡ್ ಮಾಡಿಸ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಮೆಕ್ಸಿಕನ್ ಪಿಟೋನಿಯಾ ಅಂತ ಪ್ಲ್ಯಾಂಟು. ಇದನ್ನು ತೆಗೆಸ್ಬಿಡ್ತಾಯಿದ್ದೀನಿ, ಬೇರೆ ಪಾಟಲ್ಲಿ ಹಾಕ್ತೀನಿ. ಯಾಕಂದರೆ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ, ಪ್ಯಾಷನ್ ಫ್ರೂಟ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಇದನ್ನು ತೆಗೆಸ್ಬಿಟ್ಟು. ಗುಲಾಬಿ ಗಿಡ ಇದೆ, ಗೋವಿಂದಪ್ಪ ಹುಷಾರು, ಹುರಿದೋಗ್ಬಿಡುತ್ತೆ. ಇದನ್ನು ಫುಲ್ ತೆಗೆಸ್ಬಿಟ್ಟು ಇಲ್ಲಿ ಹಾಕ್ಸ್ತೀನಿ. ಇಲ್ಲಿ ಹಾಕ್ಸಿದ್ರೆ ನೋಡಿ ಇದು ಪೂರ್ತಿ ತೆಗೆದಿದೆ. ಇದರಲ್ಲಿ ಎಷ್ಟೊಂದು ಗಿಡಗಳಿದೆ, ಎಷ್ಟೊಂದು ಪಾಟನ್ನ ಹಾಕ್ಕೊಳ್ಬೋದು ಬೇಕಾದರೆ. ಆದರೆ ತುಂಬ ಗಿಡಗಳು ಹಾಕಿದ್ರೆ ತಾರಸಿ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ, ಹಾಗಾಗಿ ಹಾಕೋಕ್ಕಾಗಲ್ಲ. ಇಲ್ಲಿ ನೋಡಿ ಇದನ್ನು ಹಳ್ಳ ಮಾಡ್ತಾರೆ. ಇವಾಗ ಪ್ಯಾಷನ್ ಫ್ರೂಟ್ ಗಿಡ ಹಾಕ್ತೀವಿ ಇಲ್ಲಿ. ಇರೋದು ಕಂಪ್ಲೀಟ್ ಅಪ್ಡೇಟ್ಸ್ನ ನಾನು ತೋರಿಸ್ತಾ ಹೋಗ್ತೀನಿ. ಹೇಗೆ ಬೆಳೀತಾ ಇದೆ, ಹೇಗೆ ಹಬ್ಬಿಸ್ತಾ ಇದ್ದೀವಿ, ಹೇಗೆ ಎಷ್ಟು ಬೇಗ ಕಾಯಿ ಕೊಡುತ್ತೆ ಇದೆಲ್ಲ. ಮೊದಲು ಒಂದ್ಸರಿ ಇದೇ ಜಾಗದಲ್ಲಿ ಹಾಕಿದ್ವಿ ಮತ್ತು ಅದನ್ನು ಬೆಳೆಸಿದ್ವಿ. ಆಗ ನನ್ನದು ಯಾವುದೇ ಯೂಟ್ಯೂಬ್ ಚಾನಲ್ ಇರಲಿಲ್ಲ. ಇವಾಗ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ. ಇಲ್ಲಿ ಹುಳಗಳಿತ್ತಲ್ಲ, ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಎಲ್ಲ ನೀವು ಅರ್ಥವರ್ಮ್ಸು ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ. ಇದು ಕಿಚನ್ ಕಾಂಪೋಸ್ಟ್ ಹಾಕಿದ್ರೆ ಇದೊಂದು ಬೆನಿಫಿಟ್ಟು. ಈ ಥರದ್ದು ತುಂಬ ಇದೆ ನನ್ನ ಗಾರ್ಡನಲ್ಲಿ. ಇಲ್ಲಿ ನೋಡಿ, ಇದು ತೆಗ್ದಿದ್ದೀವಿ ಪಾಟಿಂದ. ಮತ್ತು ಸ್ವಲ್ಪ ಚೂರನ್ನ ಕೆಳಗಡೆ ಟ್ರಿಮ್ ಮಾಡ್ತಾಯಿದ್ದೀವಿ, ಬೇರನ್ನ ಸ್ವಲ್ಪ ಹೊಸ ಬೇರು ಬರೋಕ್ಕೆ ಈಸಿ ಆಗಲಿ ಅಂತ. ಇಲ್ಲೊಂದು ಬ್ರ್ಯಾಂಚ್ ಆಗ್ತಾಯಿದೆ. ಮತ್ತು ಇದು ನೋಡಿ ಇಷ್ಟು ದೊಡ್ಡದಾಗಿದೆ. ಇದು ಒಂದು ಬ್ರ್ಯಾಂಚ್ ಕಟ್ಟಾಗಿದೆ, ಪರವಾಗಿಲ್ಲ, ತೊಂದರೆ ಇಲ್ಲ, ಬರುತ್ತೆ. ಈಗ ನೋಡಿ ಅದಕ್ಕೆ ಸಪೋರ್ಟ್ ಕೊಡಿಸಿ ಆ ಕಡೆ ಹಾಕ್ಬಿಟ್ರೆ ಎಷ್ಟು ಬೇಗ, ಒಂದು ಮಳೆ ಬಂದರೆ ಸಾಕು, ಬೇಗ ಗ್ರೋ ಆಗುತ್ತೆ. ಆ ಕಡೆ ಅದಕ್ಕೋಸ್ಕರನೇ ನೆಟ್ ಹಾಕಿದ್ದೀವಿ. ಗೋವಿಂದಪ್ಪ ಒಂದು ಬ್ರ್ಯಾಂಚ್ ಮುರಿದೋಗಿತ್ತಲ್ಲ, ಒಂದು ಕಡ್ಡಿ ಮುರಿದೋಗಿತ್ತು ನೋಡಿ, ಯಾವುದೋ ಒಂದು ಮುರಿದೋಗಿತ್ತು. ಇದು ಇಲ್ಲಿ ನೋಡೋಣ ಬಿಡಿ. ಇಲ್ಲಿ ಇದು ಮುರಿದೋಗಿದೆ, ತೊಂದರೆ ಇಲ್ಲ, ಇದು ಬರುತ್ತೆ, ಏನಿಲ್ಲ. ಅದು ಇನ್ನೊಂದು ಬ್ರ್ಯಾಂಚ್ ಹೊಸದಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಹೂಗಳು ಅರಳಿದೆ. ಮತ್ತು ಗಾರ್ಡನ್ ವಿಡಿಯೋಗಳನ್ನ ಮಾಡ್ತಾ ಹೋದರೆ ತುಂಬ ದೊಡ್ಡದಾಗಿಬಿಡುತ್ತೆ. ತುಂಬ ಇದೆ ಅಪ್ಡೇಟ್ಸ್ ಕೊಡೋಕ್ಕೆ ಗಾರ್ಡನಲ್ಲಿ. ಆದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಮತ್ತು ನೋಡಿ, ಇದು ಒಂದು ಹೊಸದು ಮೊಗ್ಗು ಬರ್ತಾಯಿದೆ ಲೋಟಸಲ್ಲಿ. ಯಾರಿಗಾದ್ರೂ ಲೋಟಸ್ ಟ್ಯೂಬರ್ ಬೇಕಂತಂದರೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೆ ವೆರೈಟಿ ಲೋಟಸ್ ಟ್ಯೂಬರ್ ಸಿಗುತ್ತೆ, ಬೇಗ ಹೂ ಬಿಡುವ ವೆರೈಟಿ ಸಿಗುತ್ತೆ. ಇಲ್ಲಿ ನೋಡಿ, ಕ್ರಾಂಚ್ನಾಕ್ ಅಂತ ಹೂ ಅರಳಿದೆ ಇವತ್ತು. ಮತ್ತು ಈ ಲೈನಲ್ಲಿ ಒಂದಷ್ಟು ಲೋಟಸ್ ಇದೆ. ಈ ವೆರೈಟಿ ಲೋಟಸ್ ಸಿಗುತ್ತೆ, ಬೇಗ ಹೂ ಬರುತ್ತೆ ಈ ವೆರೈಟಿ ಲೋಟಸಲ್ಲಿ. ಯಾರಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ಫೋನ್ ನಂಬರ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಂತ ಹೇಳ್ತಾ ಇವತ್ತಿನ ಗಾರ್ಡನಿಂಗ್ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಖಂಡಿತ ವೀಡಿಯೋನ ಹೈಪ್ ಮಾಡಿ, ನನ್ನ ವೀಡಿಯೋಗಳಿಗೆ ಹೈಪ್ ಬಟನ್ ಬರ್ತಾಯಿದೆ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಗಾರ್ಡನ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.